ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ, ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮನೆ ಮನೆಗೆ ಅಂಟಿಸುತ್ತಿರುವ UHID ಸ್ಟಿಕ್ಕರ್ಗೆ ಯಾವ ರೀತಿಯ ಮಾಹಿತಿಗಳನ್ನು ನೀಡಬೇಕು, ಸಮೀಕ್ಷಾ ಪಟ್ಟಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಒಳಗೊಂಡಿರುವ 60 ಪ್ರಶ್ನಾವಳಿಗಳು ಇರುತ್ತವೆ, ಸಮೀಕ್ಷಾಗಾರರು ಬರುವ ವೇಳೆಯಲ್ಲಿ ನೀವು ಯಾವೆಲ್ಲ ಮಾಹಿತಿಗಳನ್ನು ನೀಡಲು ಸಿದ್ಧರಿರಬೇಕು ಎಂಬುದನ್ನು ನೋಡೋಣ. ಸಮೀಕ್ಷಾ ಪಟ್ಟಿಯ ಮಾದರಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆ ಲಿಂಕ್ ಅನ್ನು ಒತ್ತಿ ಸಮೀಕ್ಷಾ ಪಟ್ಟಿಯಲ್ಲಿರುವ 60 ಪ್ರಶ್ನಾವಳಿಗಳನ್ನು ನೀವು ನೋಡಬಹುದು. ಸಮೀಕ್ಷಾ ಪಟ್ಟಿಯಲ್ಲಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದನೇ ಭಾಗದಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿಗಳು, ಪ್ರತಿಯೊಬ್ಬ ಸದಸ್ಯರ ಶೈಕ್ಷಣಿಕ ಮಾಹಿತಿಗಳು ಹಾಗೂ ಮೀಸಲಾತಿಯಲ್ಲಿ ಪಡೆದಿರುವ ಸೌಲಭ್ಯಗಳು, ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಔದ್ಯೋಗಿಕ ವಿವರ ಹಾಗೂ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಎರಡನೆಯ ಭಾಗದಲ್ಲಿ ಕುಟುಂಬದ ಅನುಸೂಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಒಂದೊಂದೇ ಪ್ರಶ್ನೆಗಳನ್ನು ನೋಡೋಣ. ಭಾಗ 1ರಲ್ಲಿ ಮೊದಲನೆಯದಾಗಿ ಕುಟುಂಬದ ಮುಖ್ಯಸ್ಥರು ಹಾಗೂ ಸದಸ್ಯರ ವೈಯಕ್ತಿಕ ಮಾಹಿತಿಗಳಾದ ಮೊದಲನೆಯ ಪ್ರಶ್ನೆ ಕುಟುಂಬದ ಮುಖ್ಯಸ್ಥರ ಅಥವಾ ಸಮೀಕ್ಷೆ ನಡೆಯುವ ವೇಳೆಯಲ್ಲಿ ಮಾಹಿತಿ ನೀಡುವವರ ದೂರವಾಣಿ ಸಂಖ್ಯೆ. ಎರಡನೆಯ ಪ್ರಶ್ನೆಯು 2 ಭಾಗಗಳನ್ನು ಹೊಂದಿದೆ, 2A ಮತ್ತು 2B. 2A ಯಲ್ಲಿ ಕುಟುಂಬದ ಮುಖ್ಯಸ್ಥನ ತಂದೆಯ ವಿವರಗಳು, ಕುಟುಂಬದ ಮುಖ್ಯಸ್ಥನ ತಂದೆಯ ಉದ್ಯೋಗ, ಯಾವ ಜಿಲ್ಲೆಯಲ್ಲಿ ವಾಸವಿರುವುದು, ವಿದ್ಯಾರ್ಹತೆ, ಈ ಎಲ್ಲಾ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. 2B ಪ್ರಶ್ನೆಯಲ್ಲಿ ಕುಟುಂಬದ ಮುಖ್ಯಸ್ಥರ ಆಧಾರ್ ಸಂಖ್ಯೆ. 3ನೆಯ ಪ್ರಶ್ನೆ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ. 4ನೇದಾಗಿ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ. 5ನೆಯ ಮಾಹಿತಿ ಕುಟುಂಬದ ಎಲ್ಲಾ ಸದಸ್ಯರ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ. 6ನೆಯ ಪ್ರಶ್ನೆ ಕುಟುಂಬದ ಮುಖ್ಯಸ್ಥರು ಹಾಗೂ ಸದಸ್ಯರ ಹೆಸರು. 7ನೆಯ ಪ್ರಶ್ನೆ ಕುಟುಂಬದ ಸದಸ್ಯರಿಗೆ ಕುಟುಂಬದ ಮುಖ್ಯಸ್ಥನೊಂದಿಗೆ ಇರುವ ಸಂಬಂಧ. 8ನೆಯ ಪ್ರಶ್ನೆ ಕುಟುಂಬದ ಜನರು ಯಾವ ಧರ್ಮಕ್ಕೆ ಸಂಬಂಧಿಸಿದ್ದಾರೆ ಎಂಬುದಾಗಿ. 9ನೆಯ ಪ್ರಶ್ನೆಯಲ್ಲಿ ಕುಟುಂಬದ ಜಾತಿ. 10ನೆಯ ಪ್ರಶ್ನೆ ಉಪಜಾತಿ, ಕುಟುಂಬಕ್ಕೆ ಯಾವುದೇ ರೀತಿಯ ಉಪಜಾತಿ ಇದ್ದಲ್ಲಿ. 11ನೆಯ ಪ್ರಶ್ನೆಯಲ್ಲಿ ಜಾತಿಗೆ ಸಂಬಂಧಿಸಿದ ಇನ್ನಿತರ ಉಪಜಾತಿಗಳು, ಇನ್ನಿತರ ಪರ್ಯಾಯ ಪದಗಳು. 12ನೆಯ ಪ್ರಶ್ನೆ ಕುಟುಂಬವು ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತದೆಯೇ. 13ನೆಯ ಪ್ರಶ್ನೆ ಕುಟುಂಬದ ಪ್ರತಿ ಸದಸ್ಯರ ಲಿಂಗ. 14ನೆಯ ಪ್ರಶ್ನೆ ಪ್ರತಿ ಸದಸ್ಯರ ವಯಸ್ಸು. 15ನೆಯ ಪ್ರಶ್ನೆ ಮಾತೃಭಾಷೆ, ಕುಟುಂಬದ ಮಾತೃಭಾಷೆ ಯಾವುದು. ಕುಟುಂಬದ ಯಾವುದಾದರೂ ಸದಸ್ಯರು ವಿಕಲಚೇತನರೇ ಅಥವಾ ಅಂಗವಿಕಲರೇ ಎಂಬುದು 16ನೆಯ ಪ್ರಶ್ನೆಯಾಗಿದೆ. ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನರಾಗಿದ್ದರೆ ಅವರಿಗೆ 16ರಲ್ಲಿ 1, 2, 3, 4 ಭಾಗಗಳಾಗಿ ಮಾಡಲಾಗಿದೆ. 16ರಲ್ಲಿ 1ನೆಯ ಪ್ರಶ್ನೆ ವ್ಯಕ್ತಿಯು ವಿಕಲಚೇತನರಾಗಿದ್ದರೆ ಅವರು ಹೊಂದಿರುವ UDID ನಂಬರ್. 16ರಲ್ಲಿ 2ನೆಯ ಪ್ರಶ್ನೆ ಒಂದು ವೇಳೆ UDID ನಂಬರ್ ಇಲ್ಲದಿದ್ದರೆ ವಿಶೇಷ ಚೇತನ ಪ್ರಮಾಣ ಪತ್ರ, ವಿಶೇಷ ಚೇತನ ಪ್ರಮಾಣ ಪತ್ರ ಬೇಕಾಗಿರುತ್ತದೆ. ಸಮೀಕ್ಷಾ ವೇಳೆಯಲ್ಲಿ ಆ ಪ್ರಮಾಣ ಪತ್ರದ ಫೋಟೋವನ್ನ ಅಪ್ಲೋಡ್ ಮಾಡಲಿಕ್ಕೆ ಇರುತ್ತದೆ. 16ರಲ್ಲಿ 3ನೆಯ ಪ್ರಶ್ನೆ ಒಂದು ವೇಳೆ UDID ನಂಬರ್, ವಿಶೇಷ ಚೇತನ ಪ್ರಮಾಣ ಪತ್ರ ಈ 2 ಇಲ್ಲದಿದ್ದಲ್ಲಿ ಅಂಗವಿಕಲತೆಯ ಅಥವಾ ವಿಶೇಷ ಚೇತನತೆಯ ವಿಧವನ್ನು ನೀಡಬೇಕಾಗುತ್ತದೆ. 16ರಲ್ಲಿ 4ನೆಯ ಪ್ರಶ್ನೆ ಅಂಗವಿಕಲರು ಅಥವಾ ವಿಶೇಷ ಚೇತನರಿಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಯಾರಾದರೂ ಆರೈಕೆದಾರರು ಇದ್ದಾರೆಯೇ. 16ರಲ್ಲಿ 5ನೆಯ ಪ್ರಶ್ನೆ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಲು ವಿಕಲಚೇತನತೆಗೆ ಅನುಗುಣವಾಗಿ ಯಾವುದಾದರೂ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವಿರೇ ಎಂಬುದಾಗಿ ವಿಕಲಚೇತನರಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 17ನೆಯ ಪ್ರಶ್ನೆ ಪ್ರತಿಯೊಬ್ಬ ಸದಸ್ಯರ ವೈವಾಹಿಕ ಸ್ಥಾನಮಾನ ಹಾಗೂ 18ನೆಯ ಪ್ರಶ್ನೆ ವಿವಾಹದ ಸಮಯದಲ್ಲಿ ಸದಸ್ಯರ ವಯಸ್ಸು ಎಷ್ಟು ಎಂಬುದನ್ನು ನಮೂದಿಸಬೇಕಾಗುತ್ತದೆ. ಪ್ರಶ್ನೆ 19ರಿಂದ 23ರವರೆಗೆ ಶೈಕ್ಷಣಿಕ ಆಧಾರಿತ ಪ್ರಶ್ನೆಗಳನ್ನು ಒಳಗೊಂಡಿದೆ. 19ನೆಯ ಪ್ರಶ್ನೆ ಶಾಲೆಯ ವಿಧ. 20ನೆಯ ಪ್ರಶ್ನೆಯು ವಿದ್ಯಾಭ್ಯಾಸದ ವಿವರಗಳನ್ನು ಒಳಗೊಂಡು 21A, 21B, 21C ಎಂದು 3 ಉಪ ಪ್ರಶ್ನೆಗಳನ್ನು ಒಳಗೊಂಡಿವೆ. 6ರಿಂದ 16 ವರ್ಷದ ಒಳಗಿನ ಮಕ್ಕಳು ಶಾಲೆಗೆ ಹೋಗದೆ ಶಾಲೆ ಬಿಟ್ಟಿದ್ದರೆ ಅಥವಾ ಅರ್ಧದಲ್ಲಿ ನಿಲ್ಲಿಸಿದ್ದರೆ ಅವರಿಗೆ ಕೇಳಲಾಗುವ ಪ್ರಶ್ನೆಗಳು 21A
ವಿದ್ಯಾರ್ಥಿಯು ಶಾಲೆ ಬಿಟ್ಟಾಗಿನ ತರಗತಿ. 21B ಯಲ್ಲಿ ವಿದ್ಯಾರ್ಥಿಯು ಶಾಲೆ ಬಿಟ್ಟಾಗ ಅವರ ವಯಸ್ಸು, ಶಾಲೆ ಬಿಟ್ಟಾಗಿನ ವಯಸ್ಸು. 21C ಯಲ್ಲಿ ಶಾಲೆ ಬಿಡಲು ಮುಖ್ಯ ಕಾರಣವೇನು ಎಂಬುದನ್ನು ಪಟ್ಟಿ ಮಾಡಬೇಕಾಗಿರುತ್ತದೆ. 22ನೆಯ ಪ್ರಶ್ನೆ, 16ರಿಂದ 40 ವರ್ಷದವರು ಶಾಲೆ ಅಥವಾ ಶಿಕ್ಷಣ ಮುಂದುವರಿಸದಿರಲು ಕಾರಣ ನೀಡಬೇಕಾಗಿರುತ್ತದೆ. 23ನೆಯ ಪ್ರಶ್ನೆ, ಕುಟುಂಬದ ಯಾವುದೇ ಸದಸ್ಯರು ಅನಕ್ಷರಸ್ಥರಾಗಿದ್ದರೆ ಶಿಕ್ಷಣವನ್ನು ಪಡೆಯದೇ ಇರಲು ಕಾರಣವನ್ನು ನೀಡಬೇಕಾಗಿರುತ್ತದೆ. 24 ಮತ್ತು 25 ಪ್ರಶ್ನೆಗಳು ಮೀಸಲಾತಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. 24ರಲ್ಲಿ 24A ಪ್ರಶ್ನೆಯು ಕುಟುಂಬವು ಮೀಸಲಾತಿ ಆಧಾರದಿಂದ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯವನ್ನು ಪಡೆದಿದೆಯೇ, ಸರ್ಕಾರದ ಉದ್ಯೋಗದಲ್ಲಿ ಸೌಲಭ್ಯ ಪಡೆದಿದೆಯೇ ಎಂಬುದು 24B ಪ್ರಶ್ನೆಯಾಗಿದೆ. 24C ಪ್ರಶ್ನೆ ಯಾವುದೆಂದು ನೋಡುವುದಾದರೆ, ವಸತಿ ಶಾಲೆ ಅಥವಾ ಹಾಸ್ಟೆಲ್ ಸೌಲಭ್ಯದ ಲಭ್ಯತೆಯನ್ನು ಪಡೆದಿದೆಯೇ. 24D ಪ್ರಶ್ನೆ, ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಪಡೆದುಕೊಂಡಿದ್ದಾರೆಯೇ. 24E ಪ್ರಶ್ನೆ, ಇನ್ನಿತರ ಮೀಸಲಾತಿ ಆಧಾರಿತ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆಯೇ. 25ನೆಯ ಪ್ರಶ್ನೆ, ಕುಟುಂಬವು ಭಾರತದ ಸಂವಿಧಾನ ಅನುಚ್ಛೇದದ 371J ಇದರ ಅಡಿ ಮೀಸಲಾತಿ ಪಡೆದಿದೆಯೇ ಎಂದು ಮೀಸಲಾತಿ ಆಧಾರಿತ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 37ನೆಯ ಪ್ರಶ್ನೆ, ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ. 38ನೆಯ ಪ್ರಶ್ನೆ, ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಿ. 39ನೆಯ ಪ್ರಶ್ನೆ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ ವಿಮೆಯ ವಿವರ. 40A ಪ್ರಶ್ನೆಯು ಕುಟುಂಬದ ಸದಸ್ಯರು ಜನಪ್ರತಿನಿಧಿಗಳಾಗಿರುವರೆ ಅಥವಾ ಪದಾಧಿಕಾರಿಗಳಾಗಿರುವರೆ. 41ರಿಂದ 60ವರೆಗಿನ ಪ್ರಶ್ನೆಗಳು ಕುಟುಂಬದ ಅನುಸೂಚಿ ಹಾಗೂ ಭಾಗ 2ಕ್ಕೆ ಸಂಬಂಧಿಸಿದ ಕುಟುಂಬದ ವಿವರಗಳು ಹೊಂದಿರುವ ಪ್ರಶ್ನೆಗಳನ್ನು ಒಳಗೊಂಡಿದೆ. ಕುಟುಂಬವು ಭೂಮಿ ಹೊಂದಿದ್ದರೆ ಕುಟುಂಬದ ಎಲ್ಲಾ ಸದಸ್ಯರಿಗೆ ಸೇರಿದಂತೆ ಹೊಂದಿರುವ ಒಟ್ಟು ಜಮೀನು, ಜಮೀನಿನ ವಿಧ, ಸ್ವಾಧೀನತೆಯ ರೀತಿ, ವಿಸ್ತೀರ್ಣ ಎಕರೆ, ಗುಂಟೆ ಹಾಗೂ ಸೆಂಟ್ಸ್ ಲೆಕ್ಕದಲ್ಲಿ. ಜಮೀನಿಗೆ ಬಳಸುವ ನೀರಾವರಿ ಮೂಲ ಯಾವುದು. ಖುಷ್ಕಿ ಅಂದರೆ ಡ್ರೈ ಲ್ಯಾಂಡ್ ಹಾಗೂ ತರಿ ಎಂದರೆ ವೆಟ್ ಲ್ಯಾಂಡ್ ಎಷ್ಟು ಪ್ರಮಾಣದಲ್ಲಿ ಇದೆ. ಜಮೀನಿನ ಆಧಾರವಾಗಿ ಕುಟುಂಬವು ಪಡೆದಿರುವ ಸಾಲ ಅಥವಾ ಸಹಾಯಧನ, ಸಾಲದ ಉದ್ದೇಶ ಮತ್ತು ಸಾಲದ ಮೂಲ, ಕುಟುಂಬವು ಯಾವೆಲ್ಲ ಜಾನುವಾರುಗಳನ್ನು ಒಳಗೊಂಡಿದೆ. ಹಸು, ಎತ್ತು, ಎಮ್ಮೆ, ಕೋಣ, ಕುರಿ, ಆಡು ಅಥವಾ ಮೇಕೆ, ಕೋಳಿ, ಬಾತುಕೋಳಿ, ಹಂದಿ ಹಾಗೂ ಇನ್ನಿತರ ಜಾನುವಾರುಗಳು ಎಷ್ಟು ಪ್ರಮಾಣದಲ್ಲಿ ಇವೆ ಎಂದು ಜಾನುವಾರುಗಳ ಸಂಖ್ಯೆಯನ್ನು ನೀಡಬೇಕಾಗುತ್ತದೆ. 44ನೆಯ ಪ್ರಶ್ನೆಯು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಒಳಗೊಂಡಿದೆ. 45ನೆಯ ಪ್ರಶ್ನೆ, ಕುಟುಂಬದ ಎಲ್ಲಾ ಸದಸ್ಯರಿಗೆ ಸೇರಿದಂತೆ ಕುಟುಂಬವು ಹೊಂದಿರುವ ಒಟ್ಟು ಸ್ಥಿರ ಆಸ್ತಿಯ ಪ್ರಮಾಣ. 46ನೆಯ ಪ್ರಶ್ನೆ, ಕುಟುಂಬದ ಎಲ್ಲಾ ಸದಸ್ಯರಿಗೆ ಸೇರಿದಂತೆ ಇರುವ ಒಟ್ಟು ಚರ ಆಸ್ತಿಯ ಪ್ರಮಾಣ. 47ನೆಯ ಪ್ರಶ್ನೆ, ಕುಟುಂಬದ ಪ್ರತಿ ಸದಸ್ಯರಿಗೆ ಸೇರಿದಂತೆ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು. 48ನೆಯ ಪ್ರಶ್ನೆ, ಕುಟುಂಬವು ನೆಲೆಸಿರುವ ಸ್ಥಳ ಯಾವುದು. 49ನೆಯ ಪ್ರಶ್ನೆ, ಕುಟುಂಬವು ನೆಲೆಸಿರುವ ಮನೆಯ ವಿಧ ಹಾಗೂ ಉಪಯೋಗ. 50ನೆಯ ಪ್ರಶ್ನೆ, ಕುಟುಂಬವು ಕುಡಿಯುವ ನೀರಿನ ಮೂಲವಾಗಿ ಯಾವುದನ್ನು ಹೊಂದಿದೆ. 51ನೆಯ ಪ್ರಶ್ನೆ, ಕುಟುಂಬವು ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಯಾವುದು. 52ನೆಯ ಪ್ರಶ್ನೆ, ಪ್ರಸ್ತುತ ವಾಸವಿರುವ ಮನೆಯ ಮಾಲೀಕತ್ವ ಸ್ವರೂಪ. 53ನೆಯ ಪ್ರಶ್ನೆ, ಸೈಟ್ ಅಥವಾ ಕುಟುಂಬವು ನಿವೇಶನವನ್ನು ಹೊಂದಿದೆಯೇ. 54ನೆಯ ಪ್ರಶ್ನೆ, ಕುಟುಂಬವು ಶೌಚಾಲಯದ ವ್ಯವಸ್ಥೆಯನ್ನು ಹೊಂದಿದೆಯೇ. 55ನೆಯ ಪ್ರಶ್ನೆ, ಕುಟುಂಬವು ಲೈಟಿಂಗ್ ಸೋರ್ಸ್ ಅಥವಾ ದೀಪದ ಮೂಲವಾಗಿ ಯಾವುದನ್ನು ಅವಲಂಬಿಸಿದೆ. 57ನೆಯ ಪ್ರಶ್ನೆ, ಕುಟುಂಬವು ವಾಸಿಸುತ್ತಿರುವ ಪ್ರದೇಶವು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಪ್ರದೇಶವಾಗಿದೆಯೇ. 58ನೆಯ ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ. 59ನೆಯ ಪ್ರಶ್ನೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟು ರಾಜ್ಯ ಪ್ರಕರಣಗಳು ಇವೆಯೇ. 60ನೆಯ ಪ್ರಶ್ನೆ, ನಿಮ್ಮ ಕುಟುಂಬವು
ಯಾವುದಾದರೂ ಕಾರಣದಿಂದ ನಿರ್ವಹಿತಗೊಂಡಿದೆಯೇ? ಈ ಎಲ್ಲ 60 ಪ್ರಶ್ನಾವಳಿಗಳನ್ನು ಈ ಸಮೀಕ್ಷಾ ಪಟ್ಟಿಯಲ್ಲಿ ಕಾಣಬಹುದು. ಸಮೀಕ್ಷಾ ಪಟ್ಟಿಯ ಮಾದರಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವು ಅದನ್ನು ನೋಡಿಕೊಂಡು ಸಮೀಕ್ಷಾಗಾರರು ಬರುವ ವೇಳೆಯಲ್ಲಿ ಯಾವೆಲ್ಲ ಪ್ರಶ್ನೆಗೆ ಉತ್ತರಿಸಲು ಸಿದ್ಧರಾಗಿರಬೇಕು ಎಂಬುದನ್ನು ಗಮನಿಸಬಹುದು. ಇಂದಿನ ಸಂಚಿಕೆಯಲ್ಲಿ UHID ಸಮೀಕ್ಷೆಯ 60 ಪ್ರಶ್ನಾವಳಿಗಳ ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿದೆವು. ಸರ್ಕಾರವು ಜನತೆಗೆ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ದೊರಕಿಸಲು ಈ ಸಮೀಕ್ಷೆಯನ್ನು ಆರಂಭಿಸಿದೆ. ಎಲ್ಲರ ಮನೆಗೂ UHID ಸ್ಟಿಕ್ಕರ್ ಅನ್ನು ಅಂಟಿಸಲಾಗುತ್ತಿದೆ. ನಿಮ್ಮ ಮನೆಗೂ ಈ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದರೆ ತಪ್ಪದೆ ಈ ವಿಡಿಯೋವನ್ನು ನೋಡಿ ಸಮೀಕ್ಷಾಗಾರರು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಸರಿಯಾದ ದಾಖಲೆಗಳನ್ನು ಅಥವಾ ಮಾಹಿತಿಯನ್ನು ಒಪ್ಪಿಸಿ ಸರ್ಕಾರದ ಎಲ್ಲಾ ಯೋಜನೆಗಳ ಲಾಭವನ್ನು ಪಡೆಯಿರಿ. ಸಮೀಕ್ಷಾಗಾರರು ಸಮೀಕ್ಷೆಗೆ ಬರುವ ಸಮಯದಲ್ಲಿ ನೀವು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಈ ವಿಡಿಯೋದ ಮೂಲಕ ಕೇಳುವ ಪ್ರಶ್ನೆಗಳಿಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಆದ್ದರಿಂದ ಈ ವಿಡಿಯೋಗೆ ಮೆಚ್ಚುಗೆಯನ್ನು ನೀಡಿ ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೂ, ನಿಮ್ಮ ಕುಟುಂಬದವರಿಗೂ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಇಂತಹದೇ ಮಾಹಿತಿದಾಯಕ ವಿಷಯಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಉತ್ತಮ ಅವಕಾಶಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಸರ್ಕಾರದ ಯೋಜನೆಗಳನ್ನು ತಿಳಿದುಕೊಳ್ಳಿ, ನಿಮ್ಮ ಹಕ್ಕುಗಳನ್ನು ಬಳಸಿಕೊಳ್ಳಿ.